ಮೂಡಾ ಪ್ರಕರಣ ಯಾರಕ್ಕೆ ತಾನೇ ಗೊತ್ತಿಲ್ಲ ಹೇಳಿ, ರಾಜ್ಯಾದ್ಯಂತ ಸದ್ದು ಮಾಡಿದಂತಹ ಪ್ರಕರಣ. ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಬಹಳ ದೊಡ್ಡ ದಿನ. ಇವತ್ತು ಹೈಕೋರ್ಟ್ಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ವರದಿಯನ್ನ ಸಲ್ಲಿಸ್ತಾ ಇದ್ದಾರೆ. ಮೂಡಾ ಕೇಸ್ ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಬಿಗ್ ಡೇ. ಹೈಕೋರ್ಟ್ಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ವರದಿಯನ್ನ ಸಲ್ಲಿಸ್ತಾರೆ. ಮೂಡಾ ಕೇಸ್ ತನಿಖಾ ಪ್ರಗತಿಯ ವರದಿಯನ್ನ ಸಲ್ಲಿಸಿದ್ದಾರೆ ಲೋಕಾ ಎಸ್ಪಿ. ಮೈಸೂರು ಲೋಕಾಯುಕ್ತದಿಂದ 3000 ಪುಟಗಳ ರಿಪೋರ್ಟ್ ಅನ್ನು ಸಲ್ಲಿಸಲಾಗಿದೆ. ಈಗಾಗಲೇ ತನಿಖೆಯನ್ನ ಲೋಕಾಯುಕ್ತ ಪೂರ್ಣಗೊಳಿಸಿದೆ. ತನಿಖಾ ವರದಿ ಸಲ್ಲಿಸೋಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಆ ಸೂಚನೆಯ ಹಿನ್ನೆಲೆ ಧಾರವಾಡ ಹೈಕೋರ್ಟ್ನಲ್ಲಿ ಸಿಬಿಐ ತನಿಖೆ ಅರ್ಜಿ ಕೂಡ ವಿಚಾರಣೆ ಆಗ್ತಾ ಇದೆ. ಸಿಬಿಐ ತನಿಖೆಗೆ ವಹಿಸುವಂತೆ ಸಲ್ಲಿಸಲಾಗಿದ್ದಂತಹ ಅರ್ಜಿ ವಿಚಾರಣೆ ಕೂಡ ಆಗ್ತಾ ಇದೆ. ಮೈಸೂರು ಲೋಕಾಯುಕ್ತದಿಂದ 3000 ಪುಟಗಳ ರಿಪೋರ್ಟ್ ಅನ್ನು ನೀಡಲಾಗಿದೆ. ಈಗಾಗಲೇ ತನಿಖೆಯನ್ನ ಲೋಕಾಯುಕ್ತ ಪೂರ್ಣಗೊಳಿಸಿದೆ. ತನಿಖಾ ವರದಿಯನ್ನ ಸಲ್ಲಿಸಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಮತ್ತೊಂದು ಕಡೆ ಧಾರವಾಡ ಹೈಕೋರ್ಟ್ನಲ್ಲಿ ಸಿಬಿಐ ತನಿಖೆಯ ಅರ್ಜಿ ವಿಚಾರಣೆ ಕೂಡ ಇದೆ. ಸಿಬಿಐ ತನಿಖೆಗೆ ವಹಿಸಬೇಕು ಈ ಮೂಡಾ ಪ್ರಕರಣವನ್ನ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆ ಅರ್ಜಿ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಸೊ ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳಿಗೆ ಇವತ್ತು ಬಹಳ ದೊಡ್ಡ ದಿನ. ಹೈಕೋರ್ಟ್ಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ವರದಿಯನ್ನ ಸಲ್ಲಿಸಿದ್ದಾರೆ. ಇನ್ನು ದೂರುದಾರ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ದೂರುದಾರ ಪರ ವಕೀಲ ಮಣೀಂದರ್ ಸಿಂಗ್ ವಾದ ಮಂಡಿಸ್ತಾರೆ. ಈಗಾಗಲೇ ತನಿಖೆಯನ್ನ ಲೋಕಾಯುಕ್ತ ಎಸ್ಪಿ ಉದೇಶ್ ಪೂರ್ಣಗೊಳಿಸಿದ್ದಾರೆ. ಧಾರವಾಡ ಹೈಕೋರ್ಟ್ನಲ್ಲಿ ಸಿಬಿಐ ತನಿಖೆಯ ಅರ್ಜಿ ವಿಚಾರಣೆ ಕೂಡ ಇದೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳ ಪಾಲಿಗೆ ಬಹಳ ಮಹತ್ವದ ದಿನ ಅಂತ ಹೇಳ್ಬೋದು. ಮೂಡಾ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿದಂತಹ ಪ್ರಕರಣ, ಸಾಕಷ್ಟು ಸದ್ದು ಮಾಡಿದಂತಹ ಪ್ರಕರಣ, ಮುಖ್ಯಮಂತ್ರಿಗಳನ್ನ ಮುಜುಗರಕ್ಕೀಡು ಮಾಡಿದಂತಹ ಪ್ರಕರಣ. ಬಿಜೆಪಿ ಇದನ್ನ ಬಹಳ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು. ಜೊತೆಗೆ ಹೋರಾಟವನ್ನ ಕೂಡ ಮಾಡಿತ್ತು ಈ ಮೂಡಾ ಪ್ರಕರಣದ ವಿಚಾರವಾಗಿ. ಹೈಕೋರ್ಟ್ಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ವರದಿಯನ್ನ ಸಲ್ಲಿಸ್ತಾರೆ. ಮೂಡಾ ಕೇಸ್ ತನಿಖಾ ಪ್ರಗತಿಯ ವರದಿಯನ್ನ ಸಲ್ಲಿಸಿದೆ ಲೋಕಾಯುಕ್ತ. ದೂರುದಾರರ ಪರ ವಕೀಲ ಮಣೀಂದರ್ ಸಿಂಗ್ ವಾದವನ್ನ ಮಂಡಿಸ್ತಾರೆ. ಸ್ಥಳೀಯ ಪೊಲೀಸರಿಂದ ತನಿಖೆ ನಡೆದ್ರೆ ನ್ಯಾಯ ಸಿಗೋದು ಸಾಧ್ಯವಿಲ್ಲ, ನಮಗೆ ಅನುಮಾನ ಇದೆ. ಈ ಭಾವನೆ ಇದ್ರೆ ತನಿಖೆಯನ್ನ ಸಿಬಿಐಗೆ ವಹಿಸಬಹುದು. ಹಲವು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಉಲ್ಲೇಖಿಸಿ ಮಣೀಂದರ್ ಸಿಂಗ್ ವಾದವನ್ನ ಮಂಡಿಸ್ತಾ ಇದ್ದಾರೆ ದೂರುದಾರರ ಪರವಾಗಿ. ತನಿಖೆ ಯಾರು ನಡೆಸಬೇಕು ಅಂತ ಆರೋಪಿ ಕೇಳುವಂತ ಅಗತ್ಯ ಇಲ್ಲ. ಪಂಜಾಬ್, ಗುಜರಾತ್ ಸೇರಿದಂತೆ ಹಲವು ಕೇಸ್ಗಳನ್ನ ಉಲ್ಲೇಖಿಸ್ತಾ ಇದ್ದಾರೆ. ಕೋರ್ಟ್ಗೆ ಸಮಾಧಾನ ಎನ್ನಿಸುವ ಸ್ವತಂತ್ರ ತನಿಖಾ ತಂಡಕ್ಕೆ ಇದರ ತನಿಖೆಯನ್ನ ವಹಿಸಬಹುದು. ದೂರುದಾರ ಪರ ವಕೀಲ ಮಣೀಂದರ್ ಸಿಂಗ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸ್ಥಳೀಯ ಪೊಲೀಸರಿಂದ ತನಿಖೆ ನಡೆದ್ರೆ ನ್ಯಾಯ ಸಿಗೋದು ಕಷ್ಟ, ನ್ಯಾಯ ಸಿಗೋದು ಸಾಧ್ಯವಿಲ್ಲ ಅನ್ನುವಂಥ ಭಾವನೆ ಇದ್ರೆ ತನಿಖೆಯನ್ನ ಸಿಬಿಐಗೆ ವಹಿಸಬಹುದು. ಹಲವು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿ ಮಣೀಂದರ್ ಸಿಂಗ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪಂಜಾಬ್, ಗುಜರಾತ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಪ್ರಕರಣಗಳನ್ನ ಉಲ್ಲೇಖ ಮಾಡಲಾಗ್ತಾ ಇದೆ. ಕೋರ್ಟ್ಗೆ ಸಮಾಧಾನ ಅನ್ನಿಸುವಂಥ ಸ್ವತಂತ್ರ ತನಿಖಾ ತಂಡಕ್ಕೆ ಇದರ ತನಿಖೆಯ ಜವಾಬ್ದಾರಿಯನ್ನ ವಹಿಸಬಹುದು ಅಂತ ದೂರುದಾರ ಪರ ವಕೀಲ ಮಣೀಂದರ್ ಸಿಂಗ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡಿ, ಮೂಡಾ ಕೇಸ್ ಇದೆಯಲ್ಲ, ಇದರಲ್ಲಿ ಪ್ರಮುಖವಾಗಿ ರಾಜಕಾರಣಿಗಳಿದ್ದಾರೆ. ಕೇಸ್ನಲ್ಲಿ ಯಾರೋ ಸಾರ್ವಜನಿಕರು ಪರ್ಸೆಂಟೇಜ್ ಕಡಿಮೆ. ಲೋಕಾಯುಕ್ತ ತನಿಖೆಯಿಂದ ನ್ಯಾಯ ಸಿಗೋದಿಲ್ಲ, ಬಹುತೇಕ ರಾಜಕಾರಣಿಗಳಿದ್ದಾರೆ. ಸಿಬಿಐ ತನಿಖೆ ಅಗತ್ಯವಿದೆ ಅಂತ ಮಣೀಂದರ್ ಸಿಂಗ್ ವಾದ ಮಂಡಿಸ್ತಾ ಇದ್ದಾರೆ. ಮೂಡಾ ಕೇಸ್ನಲ್ಲಿ ಪ್ರಮುಖ ರಾಜಕಾರಣಿಗಳಿದ್ದಾರೆ, ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ಲೋಕಾಯುಕ್ತ ತನಿಖೆಯಿಂದ ನ್ಯಾಯ ಸಿಗೋದಿಲ್ಲ, ಸಿಬಿಐ ತನಿಖೆ ಅಗತ್ಯ ಇದೆ ಅಂತ ಮಣೀಂದರ್ ಸಿಂಗ್ ವಾದ ಮಂಡಿಸ್ತಾ ಇದ್ದಾರೆ. ದೊಡ್ಡ ರಾಜಕಾರಣಿಗಳ ವಿರುದ್ಧ ಆರೋಪ ಕೇಳಿಬಂದಿದೆ. ಕೇಂದ್ರೀಯ ಸಂಸ್ಥೆಗಳಿಂದ ತನಿಖೆ ನಡೆಯುವಂತಹ ಅಗತ್ಯ ಇದೆ. ಕೋಟ್ಯಾಂತರ ರೂಪಾಯಿ ಮೂಡಾ ಹಗರಣ ಇದು. ಮೂಡಾದಿಂದ ಹಲವು ದಾಖಲೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಆರೋಪಿ ಸ್ಥಾನದಲ್ಲಿದ್ದವ ವಾದವನ್ನ ಆಲಿಸಬೇಕಾಗಿಲ್ಲ. ದೂರುದಾರ ಪರ ವಕೀಲ ಮಣೀಂದರ್ ಸಿಂಗ್ ವಾದ ಮಂಡಿಸ್ತಾ ಇದ್ದಾರೆ. ಬಹಳಷ್ಟು ಜನ ಈ ಮೂಡಾ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಮೇಲೆ ಆರೋಪ ಇರೋದ್ರಿಂದ ಅಥವಾ ರಾಜಕಾರಣಿಗಳ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಲೋಕಾಯುಕ್ತ ತನಿಖೆಯಿಂದ ಇದರಲ್ಲಿ ನ್ಯಾಯ ಸಿಗೋದಿಲ್ಲ, ಸಿಬಿಐ ತನಿಖೆ ಆಗಬೇಕು ಅಂತ ಮಣೀಂದರ್ ಸಿಂಗ್ ವಾದ ಮಂಡಿಸ್ತಾ ಇದ್ದಾರೆ. ದೊಡ್ಡ ರಾಜಕಾರಣಿಗಳ ವಿರುದ್ಧ ಗಂಭೀರ ಆರೋಪ ಇದೆ. ಕೇಂದ್ರೀಯ ಸಂಸ್ಥೆಗಳು ತನಿಖೆ ನಡೆಸಿದ್ರೆ ನ್ಯಾಯ ಸಿಗುವಂತ ಸಾಧ್ಯತೆ ಇದೆಯೇ ಹೊರತು ಸ್ಥಳೀಯ ಲೋಕಾಯುಕ್ತ ಏನಾದರೂ ಇದಕ್ಕೆ ತನಿಖೆಯನ್ನು ಮುಂದುವರಿಸಿದ್ರೆ ನ್ಯಾಯ ಸಿಗೋದು ಕಷ್ಟ, ನ್ಯಾಯ ಸಿಗೋದು ಅನುಮಾನ, ನಮಗೆ ನಂಬಿಕೆ ಇಲ್ಲ. ಮೂಡಾದಿಂದ ಹಲವು ದಾಖಲೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಆರೋಪಿ ಸ್ಥಾನದಲ್ಲಿದ್ದವರು ವಾದವನ್ನ ಆಲಿಸಬೇಕಾಗಿಲ್ಲ. ದೂರುದಾರ ಪರ ವಕೀಲ ಮಣೀಂದರ್ ಸಿಂಗ್ ವಾದ ಮಂಡಿಸ್ತಾ ಇದ್ದಾರೆ. ಕೇಂದ್ರದ ತನಿಖಾ ಸಂಸ್ಥೆಯೇ ಇದರ ತನಿಖೆಯನ್ನ ನಡೆಸಬೇಕು.
ಆಗ ಮಾತ್ರ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಗಂಭೀರ ಆರೋಪ ಇದೆ. ಸಿದ್ದರಾಮಯ್ಯ ಅವರು ಅತ್ಯುನ್ನತ ಹುದ್ದೆಯಲ್ಲಿದ್ದಾರೆ. ಲೋಕಾಯುಕ್ತದಿಂದ ತನಿಖೆಯನ್ನ ನಾವು ಪ್ರಾಪರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ನಿಷ್ಪಕ್ಷಪಾತ ತನಿಖೆಯನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಕೇಂದ್ರ ತನಿಖಾ ಸಂಸ್ಥೆನೇ ಇದರ ತನಿಖೆಯನ್ನ ನಡೆಸಬೇಕು. ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರ ಆರೋಪ ಇದೆ. ಸಿದ್ದರಾಮಯ್ಯ ಅವರು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಕೇಂದ್ರ ತನಿಖಾ ಸಂಸ್ಥೆ ತನಿಖೆಯನ್ನ ನಡೆಸಬೇಕು ಅಂತ ದೂರುದಾರ ಪರ ವಕೀಲ ಮಣಿಂದರ್ ಸಿಂಗ್ ವಾದ ಮಂಡಿಸ್ತಾ ಇದ್ದಾರೆ. ನೋಡಿ, ವರದಿಯಲ್ಲಿ ಏನೇನಿದೆ ಅನ್ನುವಂಥದ್ದು ಕೂಡ ಪಾಯಿಂಟ್ ಬೈ ಪಾಯಿಂಟ್ ಪವರ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹಾರ್ಡ್ ಡಿಸ್ಕು, ಸಿಡಿ, ಪೆನ್ ಡ್ರೈವು, 25ಕ್ಕೂ ಹೆಚ್ಚು ಮಂದಿಯ ಹೇಳಿಕೆಗಳು, ಆರ್ಟಿಕಲ್ 17A ಅಡಿಯಲ್ಲಿ ಸಂಗ್ರಹಿಸಿರುವಂತಹ ವರದಿಗಳು, ಆಡಿಯೋ, ವಿಡಿಯೋ, FSLನ ವರದಿಗಳು, ಮೈಸೂರು, ವಿಜಯನಗರದ 14 ಸೈಟ್ಗಳ ರಿಪೋರ್ಟ್ಸು, ಕೆಸರೆಯ ಸರ್ವೆ ನಂಬರ್ 464ರ 3.16 ಎಕರೆಯ ಕಂಪ್ಲೀಟ್ ಮಾಹಿತಿ, ಇದೆಲ್ಲವೂ ಕೂಡ ಲೋಕಾಯುಕ್ತ ಸಲ್ಲಿಸ್ತಾ ಇರುವಂತಹ ವರದಿಯಲ್ಲಿದೆ. ನಮ್ಮ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಸದ್ಯ ಈ ಮೂಡಾ ಪ್ರಕರಣದ ವಿಚಾರ ಏನಿತ್ತು, ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿಯನ್ನ ಮಾಡಿದಂತಹ ಪ್ರಕರಣ ಇದು. ಇವತ್ತು ಮುಖ್ಯಮಂತ್ರಿಗಳ ಪಾಲಿಗೆ ಬಹಳ ದೊಡ್ಡ ದಿನ. ಸದ್ಯ ಮಣಿಂದರ್ ಸಿಂಗ್ ಕೂಡ ಹಲವು ಆಯಾಮಗಳಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳ ಕೇಸ್ಗಳನ್ನ ಉಲ್ಲೇಖಿಸಿ ವಾದ ಮಂಡಿಸ್ತಾ ಇದ್ದಾರೆ. ಸದ್ಯದ ಅಪ್ಡೇಟ್ಸ್ ಸಂತೋಷ್. ಸಿಂಧೂರ, ಏನಂದ್ರೆ ಮೂಡಾ ಹಗರಣ ತನಿಖೆ ಲೋಕಾಯುಕ್ತ ಬಿಟ್ಟು ಸಿಬಿಐಗೆ ವಹಿಸಬೇಕಂತ ಇದೀಗ ಸ್ನೇಹ ಕೃಷ್ಣ ಅವರು ಸಲ್ಲಿಸಿದ ಅರ್ಜಿ ವಿಚಾರಣೆ ಇಂದು ಧಾರವಾಡ ಹೈಕೋರ್ಟ್ ನಲ್ಲಿ ನಡೆಯುತ್ತಿದೆ. ಇದರ ಜೊತೆಗೆ ಲೋಕಾಯುಕ್ತ ಸಂಸ್ಥೆಯೂ ಕೂಡ ಇಲ್ಲಿವರೆಗೆ ಮೂಡಾ ಪ್ರಕರಣದ ಕುರಿತು ನಡೆಸಿದ ತನಿಖೆ ವರದಿಯನ್ನು ಕೂಡ ಹೈಕೋರ್ಟ್ಗೆ ಇಂದು ಸಲ್ಲಿಕೆ ಮಾಡಲಿದ್ದಾರೆ ತಿಳಿದು ಬಂದಿದೆ. ಲೋಕಾಯುಕ್ತ ಸಂಸ್ಥೆಗೆ ಬಿಟ್ಟು ಸಿಬಿಐಗೆ ಮೂಡಾ ಹಗರಣ ತನಿಖಾ ಜವಾಬ್ದಾರಿಯನ್ನು ವಹಿಸಿಕೊಡ್ಬೇಕಂತ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಅರ್ಜಿ ಸಲ್ಲಿಸುವ ವಿಚಾರಣೆ ನಡೆಯಲಿದ್ದು ಮೂಡಾ ಪ್ರಕರಣ ತನಿಖೆ ಸಿಬಿಐಗೆ ವರ್ಗಾವಣೆ ಆಗುತ್ತಾ ಎಂಬ ಕುತೂಹಲ ಮೂಡಿದೆ. ಹಾಗೂ ಧಾರವಾಡದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಅವರು ಮೊದಲನೇ ಆರೋಪಿ ಆಗಿರುವುದರಿಂದ ಸರಿಯಾದ ತನಿಖೆ ನಡೆಯೋದಿಲ್ಲ, ಆ ಕಾರಣಕ್ಕೆ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕೆಂದು ಇಂದು ಅರ್ಜಿ ಸಲ್ಲಿಸುವುದಾಗಿ ಅವರು ಹೇಳಿದ್ದಾರೆ. ಇವತ್ತು ನ್ಯಾಯಮೂರ್ತಿ ನಾಗ ಪ್ರಸನ್ನ ಅವರು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಆದೇಶ ಮಾಡುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಎಂದು ಹೇಳಿದ್ದಾರೆ. ನ್ಯಾಯಾಲಯ ಅಂತಿಮ ವರದಿ ಕೇಳಿಲ್ಲ, ಇಲ್ಲಿಯವರೆಗೆ ಲೋಕಾಯುಕ್ತ ತನಿಖೆ ವರದಿ ಸಲ್ಲಿಸುವಂತೆ ಏನು ಸ್ನೇಹಮಯಿ ಕೃಷ್ಣ ಅವರು ಕೇಳಿದ್ದು, ಅಂತಿಮ ವರದಿ ಸಲ್ಲಿಸಲು ಸಾಕಷ್ಟು ಅವಕಾಶ ಇದೆ, ಇವತ್ತು ಸೂಕ್ತ ಆದೇಶ ಮಾಡುತ್ತದೆ ಎಂಬುದು ಸ್ನೇಹಮಯಿ ಕೃಷ್ಣ ಅವರ ನಂಬಿಕೆಯಾಗಿದೆ. ಸಿಂಧೂರ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.